ಅನುದಾನ ಕಮಿಷನ್ ಮತ್ತು ಭ್ರಷ್ಟತೆ ಈ ಬಗ್ಗೆ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಅಲ್ಲೊಂದು ಇಲ್ಲೊಂದು ಮಾತುಗಳು. ಅದನ್ನು ಬಹುತೇಕ ಜನ ದಂಗೆ ಎಂದು, ಇನ್ನು ಕೆಲವರು ಸರ್ಕಾರಕ್ಕೆ ತಪರಾಕಿ ಎಂದು ವಿವಿಧ ರೀತಿಯಲ್ಲಿ ಬಣ್ಣಿಸುತ್ತಿದ್ದಾರೆ. ನನಗೇನಂಗೆ ಅನ್ನಿಸ್ತಿಲ್ಲ. ಇಬ್ಬರ ಗೊಣಗಾಟ ಎಂದು ಪರಿಗಣಿಸ್ತಾ ಇದ್ದೀನಿ ನಾನು ಇದನ್ನು. ಗೊಣಗಾಟಕ್ಕೆ ಮದ್ದುಗಳಿವೆ ಇವತ್ತಿನ ಭ್ರಷ್ಟ ವ್ಯವಸ್ಥೆಯಲ್ಲಿ. ಆ ಮದ್ದನ್ನು ಕೊಡ್ತಾರೆ ಅನ್ಸತ್ತೆ ನನ್ನ ಪ್ರಕಾರದಲ್ಲಿ. ಸರಿ, ಇಲ್ಲಿವರೆಗೆ ಕಾಂಗ್ರೆಸ್ಸಿನ ಶಾಸಕ ಹೇಳ್ತಾ ಇದ್ರು ಸಿ ಎಮ್ಮು ಸರಿ ಇಲ್ಲ, ಆಡಳಿತ ಯಂತ್ರ ಎಲ್ಲ ಕುಸ್ತೋಗಿದೆ ಡ್ಯಾಶ್ ಡ್ಯಾಶ್ ಅಂತ. ಈಗ DCM ಬಗ್ಗೆನೂ ಹೇಳಿದ್ದಾರೆ ಅವರು. ನೋಡಿ, 2013ರಲ್ಲಿದ್ದ ಸಿದ್ದರಾಮಯ್ಯ ಈಗ ಬದಲಾಗಿದ್ದಾರೆ. ಕರೆಕ್ಟ್, ಬದಲಾಗಿದ್ದಾರೆ. ಒಂದು 12-13 ವರ್ಷ ಎಕ್ಸ್ಟ್ರಾ ವಯಸ್ಸಾಗಿದೆ. ಕೈ ಕಾಲು ಆಡೋದು ಒಂಚೂರು ಕಡಿಮೆ ಆಗಿರುತ್ತೆ. ಆಗ ಸ್ಪಂದಿಸ್ತಾ ಇದ್ರು, ಈಗ ಸ್ಪಂದಿಸ್ತಾ ಇಲ್ಲ. ಹಂಗ ಓಕೆ. ಅಷ್ಟು ದೂರದಿಂದ ಹೋದರೂ CM ಸಿಗುತ್ತಿಲ್ಲ. ಹೌದಾ? ಮತ್ತು ನನಗೆಲ್ಲ ಹೇಳ್ತಾರೆ ಭಾಳ ಸರಿ ಕೆಲ್ಸಕ್ಕೆ ಬರ್ದಿದ್ದವರೆಲ್ಲ ಕೂತಿರ್ತಾರಲ್ಲಿ ಅಂತ. ನಂಗೆ ಭಾಳ ಜನ ಹೇಳ್ತಾರಪ್ಪ, ಪುಕ್ಕಡೆ ಕೂತ್ಕೊಂಡು ಅರ್ಟೆ ಹೊಡಿತಾರೆ. ಕೆಲವರೆಲ್ಲ ಕೆಲ್ಸಕ್ಕೆ ಬರ್ತಾರೆಲ್ಲ ಬರ್ತಾರೆ, ಸರ್ ಹೆಂಗಾರು ಮಾಡಿ ತಪ್ಪಿಸ್ಬೇಕು ಸರ್ ಅಂತ ಭಾಳ ಜನ ಹೇಳ್ತಾರಪ್ಪ ನನಗೆ. ನಿಮಗೆ ಸಿಗಲ್ವಾ? ಹೌದಾ? ಓ, ಹಂಗ ನಿಮಗೆ ನ್ಯಾಕಿಲ್ಲ CMನ ಅಪ್ರೋಚ್ ಮಾಡ್ಕೊಂಡು ಅವ್ರು ನನಗೇ ಬುಟಿಗೆ ಹಾಕೊಂಡು ಕೆಲ್ಸಕ್ಕೆ ಬರೋದು ಬರದೇ ಇರೋದನ್ನೆಲ್ಲ ಟ್ಯಾಕಲ್ ಮಾಡ್ಕೊಂಡು ಮಾತಾಡೋಕೆ ನಿಮಗೆ ನ್ಯಾಕಿಲ್ಲ. ಹಂಗಾರೆ ಅವ್ರ ಸುತ್ತ ಇರೋರ್ನ ಕೇಳ್ತಿರ್ಬೇಕು. ನ್ಯಾಕಿಲ್ಲ, ಬೆಸ್ಟ್. ಶಿವಕುಮಾರ್ ಭೇಟಿಗೆ ಹೋದ್ರೆ ಅವ್ರನ್ನೂ ಸಿಗಲ್ಲ, ಅದು ಒಪ್ಕೊಳ್ಳೋಣ ಬೇಕಾದ್ರೆ. ಅವ್ರು ಸಿಕ್ಕಲ್ಲ, ಅವ್ರು ಬ್ಯುಸಿ ಇರ್ತಾರೆ. ಯಾಕಂದರೆ ಶಿವಕುಮಾರ್ದು ವೇರಿಡ್ ಇಂಟ್ರೆಸ್ಟ್ಸ್ ಇದೆ. ರಾಜಕಾರಣ ಇದೆ, DCM ಪೋಸ್ಟಿಂಗ್ ಇದೆ, KPCC ಇದೆ. ಅದೆಲ್ಲದಕ್ಕಿಂತ ಬಹುಮುಖ್ಯವಾದಂತಹ ಬಿಸ್ನೆಸ್ ಇದೆ. ಅದೆಲ್ಲ ತುಂಬ ಇದೆ ಅವ್ರದ್ದು. ಹಾಗಾಗಿ ಅವರು ಸಿಗದೆ ಇರ್ಬೋದು, ಅವ್ರು ಬ್ಯುಸಿ ಇರ್ತಾರೆ. ನೀವು ಅಪಾಯಿಂಟ್ಮೆಂಟ್ ತಗೋಬೇಕು. ಮಂತ್ರಿಗಳು ಸಿಕ್ಕಲ್ಲ. ಮಂತ್ರಿಗಳು ಗೊತ್ತಿಲ್ಲ ನನಗೆ. ಭಾಳ ಹಿಂದೆಲ್ಲ ಮಂತ್ರಿಗಳು ಸಿಕ್ಕಲ್ಲ ಅಂದರೆ ಬಾತ್ರೂಮಲ್ಲಿದ್ದಾರೆ ಅಂತಿದ್ರಪ್ಪ, ಗೊತ್ತಿಲ್ಲ. ನಾನು ಹಿಂದೆ ಹೇಳ್ತಿರೋದು ಈಗಲ್ಲಪ್ಪ. ಹಿಂದೆ ಇಲ್ಲ, ಯಾರು ಯಾವಾಗ ಲ್ಯಾಂಡ್ಲೈನ್ಗಳಲ್ಲಿ ಫೋನ್ ಮಾಡಿದ್ರು ಇದಾರ ಸಾಹೇಬ್ರದ್ರೆ, ಇಲ್ಲ ಸರ್ ಸ್ನಾನಕ್ಕೆ ಹೋಗಿದ್ದಾರೆ ಅಂತಿದ್ರು. ಅದು ಯಾವಾಗ ಮಾಡಿದ್ರು ಸ್ನಾನಕ್ಕೆ ಹೋಗಿರೋರಪ್ಪ, ಗೊತ್ತಿಲ್ಲ. ಈಗ ಪಾಪ ಅವರು ಎಲ್ಲಿರ್ತಾರೋ ಏನೋ ಕತೆ, ಯಾರಿಗೆ ಗೊತ್ತ್ರಿ. ಮಂತ್ರಿಗಳು ವಿಧಾನಸೌಧಕ್ಕೆ ಬಂದು ಕೆಲಸ ಮಾಡೋದನ್ನು ನೋಡಿ ಎಷ್ಟು ದಿನ ಆಗಿರ್ಬೋದು, ಬಿಟ್ಬಿಟ್ಟಿದ್ದಾರೆ. ಓಕೆ, ಅಲ್ಲಿಂದ ಎಲ್ಲಿಗೆ ಶಿಫ್ಟ್ ಆಯಿತು ಅಂದರೆ ಮಂತ್ರಿಗಳ ಈ ಕಚಡ ಹಲ್ಕಟ್ ಕೆಲಸಗಳು ಅವ್ರವ್ರಿಗೆ ಅಧಿಕೃತವಾಗಿ ಅಲಾಟ್ ಆಡೋ ಮನೆಗಳಿಗೆ ಹೋಯಿತು. ಅಲ್ಲೇ ಆಫೀಸು, ಅಲ್ಲೇ ಕೆಲಸ, ಅಲ್ಲೇ ಇದು. ವಿಧಾನಸೌಧಕ್ಕೆ ಯಾವಾಗಲೂ ಪುರ್ಸೊತ್ತಿದ್ದಾಗ ಒಂದ್ಸರಿ ಹಿಂಗೆ ಬಂದು ಅಳ್ಳಾಡ್ಕೊಂಡು ಹೋಗ್ಬಿಡೋರು. ಕ್ಯಾಬಿನೆಟ್ ಇದ್ರೆ ಬರೋರು ಅಷ್ಟೇ. ಈಗ ಅದು ಚೇಂಜ್ ಆಗಿದೆ. ಈಗ ಅಫಿಷಿಯಲ್ ಕ್ವಾರ್ಟರ್ಸ್ಗೂ ಹೋಗಲ್ವಂತೆ, ಅಲ್ಲೂ ಇಲ್ಲ, ಇನ್ಯಾವುದೋ ಒಂದು ಜಾಗ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಈಗ. ಹಾಗಾಗಿ ಮಂತ್ರಿಗಳು ಸಿಗಲ್ಲ. ಸಿಕ್ಕಿಬಿಟ್ರೆ ವ್ಯಾಲ್ಯೂ ಇಲ್ಲ. ಫೋನ್ ಸಿಗಲ್ಲ, PS ಗಳು ಗೊತ್ತಿಲ್ಲ ಅಂತಾರೆ. ಇರ್ಬೋದು PS ಗಳಿಗೂ ಪಾಪ ಈ ಮಂತ್ರಿಗಳದ್ದು ಏನೇನು ವ್ಯವಹಾರಗಳು. ಪಾಪ ಯಾರ್ಯಾರನ್ನ ಪ್ರೀತಿಯಿಂದ ನೋಡ್ಕೋಬೇಕು, ಯಾರ್ಯಾರನ್ನ ಸಮಾಧಾನ ಮಾಡಬೇಕು, ಎಲ್ಲೆಲ್ಲೆಲ್ಲೆಲ್ಲಿ ಯಾರ್ಯಾರನ್ನ ಸಮಾಧಾನ ಮಾಡಬೇಕು, ಯಾವನಿಗೆ ಗೊತ್ತ್ರಿ ಇವ್ರ ವ್ಯವಹಾರಗಳು. ತುಂಬ ಕಮಿಟ್ಮೆಂಟ್ ಇದೆ. ಹಂಗಾಗಿ ಬ್ಯುಸಿ ಇರ್ತಾರೆ. ಹೋಗ್ರೆ ಹಿರಿಯ ಶಾಸಕ ಹಿಂಗಾದ್ರೆ ಹಿರಿಯ ಶಾಸಕ ಅಂದ್ಬಿಟ್ಟು ವಯಸ್ಸು ನೋಡಿ ಕೊಡೋಕ್ಕಾಗತ್ತೆಯೇ? ಹಂಗೆಲ್ಲ ಮಾಡೋಕ್ಕಾಗಲ್ಲ. ಇದೇನು ಸರ್ಕಾರ ಕೆಟ್ಟೋಯ್ತು 60 ವರ್ಷ ಆದಮೇಲೆ ಟಿಕೆಟಲ್ಲಿ ಕನ್ಸೆಷನ್ ಅನ್ನೋಕ್ಕೆ? ಹಂಗೆಲ್ಲ ಆಗಲ್ಲ. ನಿಮಗೆ ಒಂದು 2-3 ಸರಿ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಟಿಕೆಟ್ ಕೊಡಲ್ಲ ನಿಮಗೆ. ಹಿರಿಯರು ನೀವು ಸಾಕು ಬಿಡ್ರಿ ಅಂತ. ಹೊಸಬರ ಕತೆ ಏನು ಅಂತ ಅದು ಗೊತ್ತಿಲ್ಲ. ಬೇಸರದಿಂದ ರಾಜೀನಾಮೆ ಕೊಡ್ತೀನಿ, ಜನ ಬೈತಿದ್ದಾರೆ ಅಂತಾರೆ. ಇನ್ನು ಮಾಗಡಿ ಬಾಲಕೃಷ್ಣ ಮಾತ್ರ ಉರಿಯೋ ಬೆಂಕಿಗೆ ತುಪ್ಪ ಹಾಕೋ ಥರ DKಶಿ ಬ್ರದರ್ಸ್ ಆಶೀರ್ವಾದ ಇರೋದಕ್ಕೆ ನಮ್ಗೆ ಅನುದಾನ ಸಿಗ್ತಾ ಇದೆ ಅಂತಿದ್ದಾರೆ. ಅಲ್ಲ, ಇರ್ಬೋದೇನೋ, ಬಟ್ ಮಾಗಡಿ ಬಾಲಕೃಷ್ಣ ಇತ್ತೀಚಿನ ದಿನದಲ್ಲಿ ಆಸ್ಥಾನ ಕಲಾವಿದ ಅಷ್ಟೇ. ಕರೆಕ್ಟ್, ಏನು ಅನುಮಾನನೇ ಬೇಡ. ಆ ಪೋಸ್ಟ್ಗೆ ನಿಯರೆಸ್ಟ್ ರನ್ನರ್ ಒಬ್ಬ ನಂಗೆ ಕಾಣಿಸ್ತಾ ಇಲ್ಲ ಶಾಸಕರಲ್ಲಿ. ಸಣ್ಣಕ್ಕೆ ಕಾಣಿಸ್ತಿರೋದು 100 ಮೀಟರ್ಸಲ್ಲಿ 40-50 ಮೀಟರ್ ಲೆವೆಲಲ್ಲಿ ಓಡ್ತಾ ಬರ್ತಿದ್ದಾರೆ. ಇವ್ರು 100 ಹತ್ರಕ್ಕೆ ಹೋಗ್ಬಿಟ್ಟಿದ್ದಾರೆ ಟಚ್ ಮಾಡ್ಕೊಂಡು. ಇವ್ರನ್ನ ಟಚ್ ಮಾಡೋಕ್ಕಾಗಲ್ಲ. ಇವ್ರು ಆಸ್ಥಾನ ಕಲಾವಿದ ನಂಬರ್ 1, ಕಲಾವಿದ ನಂಬರ್ 2 ಶಿವಗಂಗಾ ಬಸವರಾಜ್ ಇಲ್ಲ, ಈ ಕುಣಿಗಲ್ನವರೊಬ್ಬರಿದ್ದಾರೆ, ಅವರೊಬ್ಬರಿದ್ದಾರೆ. ಆಮೇಲೆ ಈ ರಾಮನಗರದವರೊಬ್ಬ ಇದ್ದಾರೆ. ಆಮೇಲೆ ಆ ಶಿವಗಂಗೇನವರು ಯಾರೋ ಒಬ್ರು ಅವರೊಬ್ರು ಇದ್ದಾರೆ. ಅದಾದ್ಮೇಲೆ ಮಂಡ್ಯನವರೊಬ್ರು ಬರ್ತಾರೆ. ಹಿಂಗಿದ್ದಾರೆ ಒಂದು ಗ್ಯಾಂಗಲ್ಲಿ. ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. PT ಉಷಾನು ಎದ್ರಕಂಡು ಓಡಾಬಿಡ್ಬೇಕು ಹಂಗೇನೆ. ಆಸ್ಥಾನ ಕಲಾವಿದ ನಂಬರ್ 1 ಇವರು. ಹಂಗಾಗಿ ಅವ್ರು ಹೇಳ್ತಿರೋದು ಸರಿ ಇರ್ಬೋದು. ಅವರ ಜೊತೆಗೆ ಚೆನ್ನಾಗಿದ್ರೆ ಮಾತ್ರ. ಅವ್ರು ಯಾವ ರಾಗದಲ್ಲಿ ಹಾಡು ಹೇಳ್ತಿದ್ದಾರೆ, ಯಾವ ಲೆವೆಲಲ್ಲಿ ಇದು ಮಾಡ್ತಿದ್ದಾರೆ ತಿಳ್ಕೊಳ್ಳಿ ಎಲ್ಲರೂ ಕರೆಕ್ಟಾಗಿ. ಆವಾಗ ಬ್ರದರ್ಸನ್ನು ಮೆಚ್ಚಿಸಿ
ನಮೋ ವೆಂಕಟೇಶ ಅಂತ ಹಾಡಲ್ವಾ, ಹೌದು. ಆ ಟೈಪ್ ನಮೋ ಬ್ರದರ್ ಶೇಷ ಅಂತ ಏನೋ ಒಂದು ಹಾಡನ್ನು ಕಟ್ಕೊಂಡು ಹಾಡಿ ಗೀಡಿ ಮಾಡಿ ತೊಗೊಳ್ಳಿ. ಏನು ಮಾಡೋಕ್ಕಾಗತ್ತಪ್ಪ, ಅದು ಬಾಲಕೃಷ್ಣ ಕೇಳಬೇಕು. ಇನ್ನೇನು ಚರ್ಚೆ? ಬಿ ಆರ್ ಪಾಟೀಲ್ ನನಗೆ ಯಾವ ಕೃಪಾ ಕಟಾಕ್ಷನೂ ಬೇಕಿಲ್ಲ ಹೋಗ್ರಿ ಅಂದಿದ್ದಾರೆ. ಹೌದಾ, ಗಂಡ ಹೆಂಡತಿ ಟೈಪ್ ಜಗಳ ನಮ್ಮದು. ನಾಳೆ ಸಿ ಎಂ ಭೇಟಿಗೆ ಹೋಗ್ತೀನಿ. ಗಂಡ ಹೆಂಡತಿ ಟೈಪ್ ಜಗಳ ಇರ್ಬೋದು, ಬಟ್ ಭಾಳ ಗಂಡ ಹೆಂಡತಿ ಜಗಳ ಡೈವರ್ಸಲ್ಲಿ ಎಂಡ್ ಆಗಿಬಿಡುತ್ತೆ. ಏನೇನೋ ಆಗೋಗುತ್ತೆ ಈಗಂತೂ. ಹಾಗಾಗಿ ನಮಗಿದು ಅಷ್ಟೇ. ಇನ್ನು ಮಧ್ಯೆ ರಾಜ್ಯ ಸರ್ಕಾರನ ಕಮಿಷನ್ ಏಜೆಂಟ್ಗಳು ನಡೆಸ್ತಿದ್ದಾರೆ ಅಂತ ವಿಜಯೇಂದ್ರ ಆರೋಪಿಸಿದ್ದಾರೆ. ಕಮಿಷನ್ ಏಜೆಂಟ್ಗಳು ರಾಜ್ಯ ಸರ್ಕಾರಗಳಿಂದ ನಡೆಸೋದು ಏನು ಹೊಸದಿಲ್ಲ. ಅದರ ನಂಬರ್ ಎಷ್ಟು ಅನ್ನೋದೇ ಯಾರು ಏನು, ಯಾರು ಹೆಚ್ಚು ನಡೆಸ್ತಾರೆ, ಯಾರು ಕಡಿಮೆ ನಡೆಸ್ತಾರೆ ಅಂತ ವ್ಯತ್ಯಾಸಗಳಾಗತ್ತೆ. ಏಜೆಂಟ್ಗಳು ಸೇಮೇ ಇರ್ತಾರೆ. ಅವರೇ ಅಯ್ಯೋ ಅವರೇ ಕಮಿಷನ್ ಏಜೆಂಟ್ಗಳೇ ಅವರೇ ಇರ್ತಾರೆ. ಭಾಳ ಜನ ಅಟ್ಲೀಸ್ಟ್ 80% ಇರ್ತಾರೆ. ಓಕೆ, ಅದೇನು ಹೊಸದಲ್ಲ ವಿಜಯೇಂದ್ರ ಸಾಹೇಬ್ರೇ. ನಿಮ್ಮ ಸರ್ಕಾರದಲ್ಲೂ ಕಮಿಷನ್ ಏಜೆಂಟ್ ಇದ್ರು, ಈ ಸರ್ಕಾರದಲ್ಲೂ ಕಮಿಷನ್ ಏಜೆಂಟ್ ಇದ್ದಾರೆ. ಆಗಿಂತ ಜಾಸ್ತಿ ಅಷ್ಟೇ. ಸಮುದಾಯ ಬೆಳವಣಿಗೆ ತಗೊಳಕ್ ಬರೋದಲ್ಲ, ಜನ ವಸತಿ ರಸ್ತೆಗಳನ್ನು ತಗೋಬೇಕು, ಅದನ್ನ ಬರೋದಲ್ಲ. ಇದು ನೋವಾಗೋದಲ್ಲ. 1.5 ವರ್ಷದಿಂದ ನಾನು ನೋವು ಅನ್ನೋದನ್ನ ಹೇಳ್ಕೊತಾ ಇದ್ದೀನಿ. ನಮ್ಮ ಅಧಿಕಾರಿಗಳ ವ್ಯವಸ್ಥೆಗಳು ಇನ್ನೂವರೆಗೆ ಕೊಟ್ಟಿಲ್ಲ. ಆಮೇಲೆ ನಾನು ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ನಲ್ಲಿ 8 ನಂತರ 9th ಒಂದು ಪರ್ಮಿಷನ್ ಕೊಡ್ರಿ ಅಂತ ನಮ್ಮ ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ತೀನಿ. ಅದೇನಾದ್ರು ವಿಚಾರಗಳಿದ್ರೆ ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರನ್ನ, ಅವರವರ ಜಿಲ್ಲೆ ಉಸ್ತುವಾರಿ ಸಚಿವರನ್ನ ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿ. ಮುಖ್ಯಮಂತ್ರಿಗಳು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಬಡ್ಜೆಟ್ನಲ್ಲಿ ಪ್ರತಿಯೊಬ್ಬ ಶಾಸಕನಿಗೂ ಕೂಡ 50 ಕೋಟಿ ಹಣವನ್ನು ಕೊಡಬೇಕು ಅಭಿವೃದ್ಧಿಗೋಸ್ಕರ ಅಂತೇಳಿ ತೀರ್ಮಾನ ಮಾಡಿ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿವಸದಲ್ಲಿ 50 ಕೋಟಿ ಹಣನ ಕೊಡ್ತಾರೆ. ಅವರವ್ರ ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿ ಮಾಡಲಿ. ನನಗೆ ಡಿ.ಕೆ. ಸುರೇಶ್ ಅವರ, ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ. ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ವಾ ಅಂತ ಅವ್ರವ್ರು ಪಡ್ಕೋಬೇಕು ಆಶೀರ್ವಾದನ, ಅದನ್ನ ಹೇಳಕ್ಕಾಗಲ್ಲ ನಾವು. ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ಡಿ.ಕೆ. ಶಿವಕುಮಾರ್ ಅವರು ನಾಳೆ ನನಗೆ ಕರೆದಿದ್ದಾರೆ, ಅವ್ರಿಗೂ ಭೇಟಿ ಮಾಡ್ತೀನಿ. CM ಕರೆದಿದ್ದಾರೆ, ಅವ್ರಿಗೂ ಭೇಟಿ ಮಾಡ್ತೀನಿ. ಈ ಸರ್ಕಾರ, ರಾಜ್ಯ ಸರ್ಕಾರ ಒಂದು ಕಮಿಷನ್ ಮಾಫಿಯಾಗೆ ಇವತ್ತು ಬೆಂಬಲವನ್ನು ನೀಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲವನ್ನೂ ನೋಡಿಕೊಂಡು ಕಣ್ಮುಚ್ಕೊಂಡು ಕುಳಿತುಕೊಂಡಿದ್ದಾರೆ. ಕಾರಣ ಸರ್, ನಂಗೆ ಇಂಥದ್ದೇ ಇಲಾಖೆ ಬೇಕು ಅಂತ ಬಯಸಿ ಪಡ್ಕೊಳ್ಳೋರು ಆ ಇಲಾಖೆಯ ಸುಧಾರಣೆ ಬಗ್ಗೆ ಯಾಕೆ ಗಮನ ಹರಿಸಲ್ಲ ಸರ್? ಇಲಾಖೆನ ಪಡ್ಕೊಳ್ಳೋದು ಸುಧಾರಣೆಗೆ ಅಂತ ನಿಮ್ಗೆ ಹೇಳಿದ್ಯಾರು? ಈಗ ಅವ್ರು ಹೇಳ್ತಾ ಇದ್ದಾರೆ ಆ ಇಲಾಖೆಯಲ್ಲಿ ಅಷ್ಟು ಕೇಳ್ತಾರೆ, ಇಷ್ಟು ಕೇಳ್ತಾರೆ, ಅವ್ರು ಸಿಗ್ತಾ ಇಲ್ಲ. ಇಲಾಖೆಯನ್ನ ಮಂತ್ರಿ ಆದಾಗ ಬಯಸಿ ಪಡ್ಕೊಳ್ಳೋದು, ಜಗಳ ಆಡಿ ಇಲಾಖೆ ಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡೋ, ಹೆದರ್ಸೋ ಏನೋ ಒಂದು, ಅದು ಇಲಾಖೆ ಸುಧಾರಣೆಗೆ ಅಂತ ಹೇಳಿದ್ಯಾರು ನಿಮಗೆ? ಮತ್ತೆ ಆ ಇಂಟ್ರೆಸ್ಟ್ ಇದೆ ಅಲ್ವಾ ಸರ್ ಇಲಾಖೆ ತಗೊಳ್ಳೋದು? ಜರ್ನಲಿಸಮ್ನಲ್ಲಿ ಭಾಳ ಆಳಕ್ಕೂ ಹೋಗ್ಬೇಕು ನೀವೆಲ್ಲ. ಯಾರು ಹೇಳಿದ್ ನಿಮ್ಗೆ ಅದನ್ನು ಇಲಾಖೆ ಉದ್ಧಾರಕ್ಕೆ? ಅವರ ಉದ್ಧಾರಕ್ಕದು. ಯಾವ ಇಲಾಖೆ ಹಿಡಿದ್ರೆ ಅದು ಫಲವತ್ತಾಗಿದೆ, ಯಾವ ಇಲಾಖೆಯಲ್ಲಿ ನಾನು ಬಿತ್ತನೆ ಮಾಡಿದರೆ ಚೆನ್ನಾಗಿ ಎತ್ತಬಹುದು ಬೆಳೆಯನ್ನು, ಅದಕ್ಕವ್ರು ಇಲಾಖೆ ಕೇಳೋದು. ಓ, ಇಲಾಖೆ ಉದ್ಧಾರ ಮಾಡೋಕ್ಕೆ ಇಲಾಖೆ ಕೇಳ್ತಾರಂತೆ. ಯಾವನ್ರಿ ಹೇಳೋದು ನಿಮಗೆ? ನೆಕ್ಸ್ಟ್, ಈಗ ಸಚಿವರುಗಳು ಸಿಗ್ತಾ ಇಲ್ಲ ಅಂತಾರೆ. ಅಲ್ಲ, ಸರ್ಕಾರದ ಮಟ್ಟದಲ್ಲೇ ಈ ತಾರತಮ್ಯ ಆಗ್ತಾ ಇದೆಯಾ? ಇವ್ರು ಹೇಳ್ತಾರಲ್ಲ ಸರ್, ಗೊತ್ತಿಲ್ಲ. ಬಾಲಕೃಷ್ಣ ಅವರು, ನನಗೆ ಐಡಿಯಾನೂ ಇಲ್ಲ, ನಂಗೆ ಬೇಕಾಗೂ ಇಲ್ಲ. ಈ ಸರ್ಕಾರ ಇದ್ರಷ್ಟು ಹೋದ್ರಷ್ಟು ನನಗೇನಾಗಬೇಕು? ನನಗೇನು ಸಂಬಂಧ ಇಲ್ಲ. ಹಾಗಾಗಿ ಇನ್ನೊಬ್ರು ಬಂದ್ರೇನೋ ಆಗ್ಬಿಡುತ್ತೆ, ನನಗೆ ಯಾವ ಭ್ರಮೇನೂ ಇಲ್ಲ, ಆ ನಿರೀಕ್ಷೆಗಳನ್ನ ನನಗೆ ಯಾವುದೂ ಇಲ್ಲ ಅದು. ಹಾಗಾಗಿ ನನ್ನ ಕೆಲಸ ನ್ಯೂಸ್ ಜನರ ಮುಂದೆ ನಮ್ಮ ಅಭಿಪ್ರಾಯದೊಂದಿಗೆ ಇಡ್ತೀವಿ. ಬೇಕಿದ್ರೆ ಅವ್ರು ಆಯ್ಕೆ ಮಾಡ್ಕೊಳ್ಳಿ, ಸಾಕಿದ್ರೆ ಬಿಟ್ಕೊಳ್ಳಿ. ಇಲ್ದಿದ್ರೆ ಇಷ್ಟು ವರ್ಷ ಈ ಕಚಡಗಳ ಜೊತೆ ನಡೆಸಿರುವ ಬದುಕನ್ನು ಮುಂದುವರಿಸಿಕೊಂಡು ಸಾಗಲಿ. ಆ ಕಚಡಗಳ ಜೊತೆ ನಾವು ಬದುಕನ್ನು ಕಟ್ಟಿಕೊಂಡ ಮೇಲೆ ನಾವು ಕಚಡಗಳೇ, ಅದರಲ್ಲಿ ಭಾಗಿದಾರರು ಅಷ್ಟೇ. ದುರ್ವಾಸನೆ ಇರಬಹುದಾದ ಜಾಗದಲ್ಲಿ ದುರ್ವಾಸನೆಯಿಂದ ದೂರ ಬರಬೇಕು. ಹೌದು, ಇಲ್ಲ ನಾನು ಅಲ್ಲೇ ಇರ್ತೀನಿ ಅಂತ ನಮ್ಮ ಮೈಗೆಲ್ಲ ಅಂಟ್ಕೊಳ್ಳುತ್ತೆ. ಗೊತ್ತಿದ್ದು ಮಾಡ್ಕೊಳತ್ತ, ಇಷ್ಟೇ, ನಿಮ್ಮ ಇಷ್ಟ. ಇನ್ನು ಕಾಸು ಕೊಟ್ರೆ ವಸತಿ ಇಲಾಖೆಯಲ್ಲಿ ಮನೆ ಎಂಬ ಆಳಂದ ಶಾಸಕ BR ಪಾಟೀಲ್ ಆಡಿಯೋ ಬಾಂಬ್ಗೆ ವಸತಿ ಇಲಾಖೆಯ ಸಚಿವ ಜಮೀರ್ ಪ್ರತಿಕ್ರಿಯೆ ಕೊಟ್ಟರು. ಸಚಿವರು ಹಣ ತೆಗೆದುಕೊಂಡಿದ್ದಾರೆ ಅಂತ ನೇರ ಆರೋಪ ಮಾಡಿಲ್ಲ. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ನಂಗೆ ಅರ್ಥ ಆಗ್ತಿಲ್ಲ. ಬಡವರ ಮನೆಗೆ 1,20,000 ಕೊಡ್ತೀವಿ, ಅವರ ಹತ್ತಿರ ನಾವು ದುಡ್ಡು ತಗೊಳಕ್ಕಾಗತ್ತಾ? ಹುಳು ಬಿದ್ದು ಸಾಯ್ತಾರೆ ಅಂತ ಜಮೀರ್ ಹೇಳಿದ್ರು. ಇನ್ನು BR ಪಾಟೀಲ್ರ ಆರೋಪವೆಲ್ಲ ಸುಳ್ಳು ಅಂತ ಪ್ರತಿಕ್ರಿಯೆ ಹೇಗೆ ಅಂತ
ಆರೋಪವೆಲ್ಲ ಸುಳ್ಳು. ಆಯ್ಕೆ ಪ್ರಕ್ರಿಯೆ ಹೇಗೆ ಅಂತ ಎಲ್ಲಾ ಶಾಸಕರಿಗೂ ಗೊತ್ತು. ಸ್ಲಂ ಬೋರ್ಡ್ ಅಧ್ಯಕ್ಷನಾಗಿರೋ ನನಗೆ ಹೊಸ ಮನೆ ಹಂಚಿಲ್ಲ ಅಂತ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಹೇಳಿಕೆ ಕೊಟ್ಟರು. ಬಸವರಾಜ ರಾಯರೆಡ್ಡಿ ಕೂಡ ಜಮೀರ್ ಪರವಾಗಿ ಬ್ಯಾಟ್ ಬೀಸಿದ್ರು. ಇತ್ತ ಗೆದ್ದವರು ಸ್ವಲ್ಪ ಸಮಾಧಾನದಿಂದ ಇರಬೇಕು, ಎಲ್ರಿಗೂ ಅನುದಾನ ಸಿಗುತ್ತೆ, ಇಲ್ದಿದ್ರೆ ಅಪಾಯ ಕಾದಿದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಗರಂ ಆಗಿದ್ದಾರೆ. ಈ ಮಧ್ಯೆ ರಾಜೀವ್ ಗಾಂಧಿ ವಸತಿ ಇಲಾಖೆಯಲ್ಲಿ ಕಾಸು ಕೊಟ್ರೆ ಸೂರು ಅನ್ನೋ ಬಿಆರ್ ಪಾಟೀಲ್ ಸರ್ಫರಾಜ್ ಖಾನ್ನ ಆಡಿಯೋ ವೈರಲ್ ಸಂಬಂಧಿತವಾಗಿ ದೂರನ್ನ ಕೊಟ್ಟಿದ್ದಾರೆ. ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಳ್ಬೇಕು ಅಂತ ಲೋಕಾಯುಕ್ತಕ್ಕೆ ಮನವಿ ಮಾಡಿದ್ದಾರೆ ನೈಜ ಹೋರಾಟಗಾರರು. ಪಾಟೀಲ್ ಅವ್ರು ನೇರವಾಗಿ ನನ್ನ ಮೇಲೆ ಏನು ಆರೋಪ ಮಾಡಿಲ್ಲ. ಈ ಮನೆಗಳು ಬಡವರಲ್ಲಿ ಕೊಡದೆ 1,20,000 ಅದನ್ನ ಅರ್ಥ ದುಡ್ಡು ತಗೊಂಡು ನಾವು ಮನೆಗಳು ಕೊಡ್ದ. ಆಮೇಲೆ ನಾವು ದುಡ್ಡು ತಗೊಂಡು ಮನೆಗಳು ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ, ನಮ್ಮ ಮಕ್ಳಿಗೆ ಒಳ್ಳೇದಾಗ್ತದ, ಉಳಾಬಿ ಸಾಯ್ತಾರೆ. ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತಟ್ಟೆ. ಅವರು ಒಬ್ಬ ಸೀನಿಯರು, ಸ್ಥಳೀಯ ನಗರಸಭೆ ಪುರಸಭೆ ಅಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಆಗುವಂತದ್ದು, ಅಲ್ಲಿ ಆಯ್ಕೆಯಾಗಿ ಅಪ್ರೂವಲ್ಗೆ ಅಷ್ಟೇ ಬರುವಂತದ್ದಿಲ್ಲ. ಅದು ಎಲ್ಲಿ ಕೊಡ್ತಾರ್ರಿ, ಹೆಂಗ್ ಕೊಡ್ತಾರ್ರಿ? ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ 17ನಲ್ಲಿ ಆದಂತದ್ದು 1,80,000 ಮನೆಗಳನ್ನು ಇನ್ನೂ ಮಟ್ಟ ಐ ನೋ ದ ಡಿಫಿಕಲ್ಟಿ ಆಫ್ ದಿ MLAs. ಅಸಮಾಧಾನ ಅಂತಲ್ಲ, ಸಮಾಧಾನ ಇಲ್ಲದೆ ಇರಬಹುದು, ಆದ್ರೆ ಅಸಮಾಧಾನ ಅಂದ್ರೇನು ಎಕ್ಸ್ಟ್ರೀಮ್ ಇದಕ್ಕೆ ಹೋಗುತ್ತೆ. BR ಪಾಟೀಲ್ ಏನ್ ಹೇಳಿದ್ದಾರೆ, ಪಕ್ಷ ಅಧಿಕಾರಕ್ಕೆ ಬಂದಿದ್ದೀವಿ, ಜನ ಆಶೀರ್ವಾದ ಮಾಡಿದ್ದಾರೆ, ಅದನ್ನ ತಿಳ್ಕೋಬೇಕು. ಎಲ್ರಿಗೂ ಬುರುಡೆ ಬಿಡುವುದು, ತಿಪ್ಪೆ ಸಾರಿಸುವುದು, ಭ್ರಷ್ಟರನ್ನು ರಕ್ಷಣೆ ಮಾಡುವುದು, ಬೆಟರ್ ಮಾತುಗಳಿಂದ, ಇವೆಲ್ಲ ಮಾಮೂಲಿನ ಪ್ರಕ್ರಿಯೆಗಳು ಇತ್ತೀಚಿನ ದಿನಗಳಲ್ಲಿ. ಈಗ ಮಾತಾಡಿದವ್ರು ಯಾರ್ದು ಕೇಳಿಸ್ಕೋಬೇಡಿ ಎಕ್ಸೆಪ್ಟ್ ಜಮೀರ್ದೊಂದು. ಜಮೀರ್ ಒಂದೇ ಕರೆಕ್ಟಾಗಿ ಮಾತಾಡಿರೋದು. 1,20,000 ರೂಪಾಯಿ ಕೊಡ್ತೀವಿ ಮನೇನ, ಬಡವ್ರ ಮನೇನ, ಅವ್ರ ಹತ್ರ ಕಾಸು ತಗೊಳಕ್ಕಾಗ್ತದ? ಹುಳು ಬಂದು ಸಾಯ್ತಾರೆ. ತೊಗೊಂಡ್ರೆ ಹುಳ ಬಿದ್ದು ಸತ್ತೋಗ್ತಾರೆ. ಹೌದಾ? ಹುಳ ಬಿದ್ದ ರಾಜಕಾರಣಿಗಳು, ಅಧಿಕಾರಿಗಳು ಸಾಯೋದು ಚಾನ್ಸೇ ಇಲ್ಲ. ಯಾಕೆ ಸರ್? ಹುಳ ಸತ್ತೋಗುತ್ತೆ. ರಿವರ್ಸು ಹುಳ ಸತ್ತೋಗುತ್ತೆ. ಅದಕ್ಕೆ ಒಂದು ಈಗ ನಾಗರಾವ್ ಬಂದು ಇವ್ರು ಕಡಿದ್ರೆ ಇವ್ರು ಸಾಯಲ್ಲ, ನಾಗರಾವ್ ಸತ್ತೋಗೋದು. ವಿಷ ಇವರಲ್ಲೇ. ಯಾವನ್ ಸಾಯ್ತನ್ರಿ? ಹಂಗೇನಾದ್ರು ಸತ್ತಿದ್ದಿದ್ದರೆ ಮಿಸ್ಟರ್ ಜಮೀರ್, ಮಾನ್ಯ ಮಂತ್ರಿಗಳೇ, ಭಾಳ ಜನ ರಾಜಕಾರಣಿಗಳಿಗೆ ಮಕ್ಕಳು ಇರ್ತಿರ್ಲಿಲ್ಲ ಇವತ್ತು ಸತ್ತೋಗಿರೋರು. ಒಂದ್ಸರಿ ಹಿಂಗೆ ಹೊಡ್ಕೊಂಡು ಕೇಳ್ಕೊಳ್ಳಿ, ಪ್ಯಾ ವಿ ಅಂತ ಕೈಯಲ್ಲಿ ಆಡಿಸ್ತಿರ್ತೀರಲ್ಲ, ಒಂದ್ಸರಿ ಅದೇ ಹೊಡ್ಕೊಂಡು ಕೇಳ್ಕೊಳ್ಳಿ ಅದನ್ನು, ಎಷ್ಟು ಮಕ್ಕಳು ಸತ್ತೋಗ್ಬೇಕಾಗಿತ್ತು ಅಂತ. ಯಾರ ಮಕ್ಕಳು ಸಾಯೋದು ಬೇಡ ನನಗೆ, ಅದು ಯಾರಾದರೂ ಮಕ್ಕಳೇ ಅವ್ರ ಬಾಯಿಂದನೇ ಬಂತಲ್ಲ, ಅದಕ್ಕೆ ಹೇಳ್ತಿದ್ದೀನಿ, ಎಷ್ಟು ಮಕ್ಕಳು ಸತ್ತೋಗ್ಬೇಕಾಗಿತ್ತು ಅಂತ. ಹಂಗೆ ಸಾಯೋದೇ ಆಗಿದ್ದಿದ್ರೆ ಅವರು ಮುಂದುವರೆದು ಹೇಳ್ತಾರೆ ಸರ್, ನಾನು ಸತ್ಯ ಹರಿಶ್ಚಂದ್ರ ಅಲ್ಲ, ಇದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. ನಾನು ಸತ್ಯ ಹರಿಶ್ಚಂದ್ರ ಅಲ್ಲ ಬಡವ್ರ ಹತ್ರ ತಗೊಳಕ್ಕಾಗತ್ತಾ ಅಂತಾರೆ. ಯಾರೊಬ್ರ ಹತ್ರ ತಗೋಬೋದು, ತಗೊಳ್ಳಿ, ಮಜಾ ಮಾಡಿ, ಎಂಜಾಯ್ ಅಂತ ಹೇಳ್ಬೋದು ನಾವು ಅಲ್ವಾ? ಹಣ ತಗೊಂಡವ್ರ ಮಕ್ಕಳಿಗೆ ಶಾಪ ತಟ್ಟಬೇಕು. ಅವರೇ ಹೇಳಿದ್ರು ಶಾಪ, ಹಣ ತಗೊಂಡವ್ರ ಮಕ್ಕಳಿಗೆ. ಸರಿಯಪ್ಪ, ಒಂದು ಪಟ್ಟಿ ಕಳಿಸ್ತೀನಿ, ಅದು ಯಾರ್ಯಾರಿಗೆ ಶಾಪ ಕೊಡಿಸ್ತೀರಿ ಕೊಡಿಸ್ಬಿಟ್ರಪ್ಪ ನೋಡೋಣ. ಯಾಕ್ರಿ ಸುಮ್ಮನೆ ಬಿಡ್ತೀರಿ? ಅದನ್ನು ಪ್ರೂವ್ ಮಾಡಬೇಕು. ಯಾವನಾದರೂ, ನಾನು ಅವತ್ತೇ ಹೇಳಾಗಿದೆ, ಪ್ರೂವ್ ಮಾಡೋಕ್ಕೆ ಭಾರತ ದೇಶದಲ್ಲಿ ಬಕರಾ ರಾಜಕಾರಣಿ, ಕಚಡ ಅಧಿಕಾರಿ ಮತ್ತು ಬಕರಾ ಅಧಿಕಾರಿ ಇಬ್ಬರು ಬಿಟ್ಟು ಇನ್ಯಾವುದನ್ನು ಪ್ರೂವ್ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಯಾವನ್ ಲೋಕಾನೂ ಇಲ್ಲ, ಯುಕ್ತಾನೂ ಇಲ್ಲ, ಆಯುಕ್ತಾನೂ ಇಲ್ಲ, ಪಾಯುಕ್ತಾನೂ ಇಲ್ಲ, ಕೋರ್ಟು ಇಲ್ಲ, ಯಾವುದೂ ಇಲ್ಲ. ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ, ಗೊತ್ತಾಯ್ತು? ಈಡಿ ಪಾಡಿ ಮಾಡಿ ಕೋಡಿ ಚಾಡಿ ಏನೇನೋ ಇವೆಯಲ್ಲ, ಇವೆಲ್ಲ ಬುರ್ಡೆ ಹಾಕೊಂಡು ಸುಮ್ಮನೆ ಉಪ್ಪಿನಕಾಯಿ ಹಾಕೊಂಡು ನೆಕ್ಕತ್ತ ಕೂತ್ಕೊಳ್ಳಿ. ಬರೀ ನಮ್ಮ ಟಿವಿಗೆ ಪೇಪರ್ಗೆ ನ್ಯೂಸ್ಗೆ ಅಷ್ಟೇ ನೀವಿರೋದು. ಬೆಳಗ್ಗೆ ರೈಡ್, ಮಧ್ಯಾಹ್ನ ರೈಡ್, ಸಂಜೆ ವಶ, ರಾತ್ರಿ ವಶ, ಬೆಳಗ್ಗೆ ವಶ, ಅವರನ್ನು ಜುಡಿಷಿಯಲ್ ಕಸ್ಟಡಿ, ಅಲ್ಲಿಂದ ಬೇಯ್ಲು, ಅದನ್ನು ಅಪೋಸ್, ಎಲ್ಲ ಡ್ರಾಮಾ ಮಾಸ್ಟರ್ಗಳ ಕಂಪನಿಗಳು, ಯಾವುದೂ ಆಗಲ್ಲ. ಹಾಗಾಗಿ ಕಾಸು ತಗೊಳ್ಳೋರು ಹೆದರ್ಕೋಬೇಡಿ. ನಿಮ್ಮ ಯಾರ ಮಕ್ಕಳು ಸಾಯೋದು ಇಲ್ಲ, ಶಾಪನೂ ಬೀಳಲ್ಲ, ಏನೂ ಆಗಲ್ಲ. ಯಾಕೆ ಅಂದರೆ ದೇವ್ರಿಗೆ ಗೊತ್ತಾಗೋಗಿದೆ ನೀವೇ ಜಾಸ್ತಿ ಇದ್ದೀರಿ ಅಂತ. ಪವರ್ಫುಲ್. ನೀವೇ ಜಾಸ್ತಿ ಇದ್ದಾಗ ಹೈಯೆಸ್ಟ್ ನಿಮಗೆ ಕೊಟ್ಬಿಟ್ರೆ ಅವನಿಗೆ ಎಲ್ಲಿ ಹೋಗ್ಬೇಕು ಭಕ್ತರ ಸಂಖ್ಯೆ? ಮೆಜಾರಿಟಿ ವಿನ್ಸ್. ಅವನಿಗೆ ಎಲ್ಲಿದೆ ಪಾಪ ಭಕ್ತರ ಸಂಖ್ಯೆ? 100 ಜನ ಭಕ್ತರಿದ್ದಾರೆ, 100ರಲ್ಲಿ 80 ಜನ ಹಿಂಗೆ ಆಗೋಗಿದ್ದಾರೆ, ಇನ್ನು 20 ಜನ ಇದ್ದಾರೆ ಲಡ್ಕಾಸಿಗಳು, ವೇಸ್ಟ್ ಬಾಡಿಗಳು. ಈ 80 ಜನಕ್ಕೆ ನೀವು ಶಿಕ್ಷೆ ಕೊಟ್ಟು ಮಕ್ಕಳನ್ನ ಸಾಯಿಸೋ ಶಾಪನೋ ಕೊಟ್ಬಿಟ್ರೆ
ದೇವ್ರೇನು ಮಾಡಬೇಕು 20 ಜನದ ಜೊತೆ ಕೊಣ ಅಂತ ಭಕ್ತರ ಜೊತೆ 80% ಕಳ್ಕೊಳಕ ಆಗತ್ತಾ? ಅವನಿಗೂ ಗೊತ್ತಿದೆ ಏನೂ ಆಗಲ್ಲ. ಗಾಡ್ ಎಂಜಾಯ್. ಹಿಮಾಚಲ ತೆಲಂಗಾಣದ ರೀತಿ ಪಂಚ ಗ್ಯಾರಂಟಿಗಳಿಂದ ಕರ್ನಾಟಕ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆಯಾ? ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇಂಥದ್ದೊಂದು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದೆ. ಬಾಗಲಕೋಟೆಯ ಬದಾಮಿಯಲ್ಲಿ ಮಾತನಾಡಿದ್ರು, ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ನಾವೆಲ್ಲ ನಿಮಗೆ ಬಿಟ್ಕೊಟ್ಟಿದ್ದೀವಿ, ಅಕ್ಕಿ ಬೇಳೆ ಎಣ್ಣೆ ಎಲ್ಲವನ್ನೂ ಕೂಡ ಬಿಟ್ಕೊಟ್ಟಿದ್ದೀವಿ ಅಂತ ಅಬಕಾರಿ ಸಚಿವ ತಿಮ್ಮಾಪುರ್ ಕಡೆ ಕೈ ಮಾಡಿ ಹಾಸ್ಯ ಮಾಡಿದ್ರು. ಇದು ರಾಜ್ಯವ್ಯಾಪ್ತಿ ಚರ್ಚೆಯಾಯಿತು. ಬಿಜೆಪಿಯ ವಿಜಯೇಂದ್ರ ಮಾತನಾಡಿ, ಬೊಕ್ಕಸದಲ್ಲಿ ಹಣ ಇಲ್ಲ, ಗೃಹ ಸಚಿವರ ಮೂಲಕ ಸಿಎಂ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಅಂತ ಟೀಕೆ ಮಾಡಿದ್ರು. ಈ ಬಗ್ಗೆ ಬೆಂಗಳೂರಿನಲ್ಲಿ ಸ್ಪಷ್ಟನೆ ಕೊಟ್ಟ ಪರಮೇಶ್ವರ್, ಬದಾಮಿಯಲ್ಲಿ ಕೆಲವರು ಎಣ್ಣೆ ಅಂತಿದ್ರು, ಆ ಕಾರಣಕ್ಕೆ ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಅಂತ ಸಮಜಾಯಿಷಿ ಕೊಟ್ಟರು. ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಆಯ್ತಾ? ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದೀವಿ, ಅಕ್ಕಿ ಬೇಳೆ ಎಣ್ಣೆ ಎಲ್ಲ, ಎಣ್ಣೆನೂ ಕೊಟ್ಬಿಟ್ಟಿದೀವಿ, ಇಲ್ಲೇ ಅವರೆಲ್ಲ ಸಿದ್ದರಾಮಣ್ಣ ಅವ್ರ ಹತ್ರ ಕಾಸಿಲ್ಲ, ದಯವಿಟ್ಟು ಹಣ ಕೇಳಕ್ಕೆ ಬರಬೇಡಿ. ಗೃಹ ಸಚಿವರ ಮುಖೇನ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಒಂದು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಬೊಕ್ಕಸದಲ್ಲಿ ಹಣ ಇಲ್ಲ, ಹಾಗಾಗಿ ಯಾವುದೇ. ಸಿದ್ದರಾಮಯ್ಯನವರು 4.09 ಲ್ಯಾಕ್ ಕ್ರೋರ್ಸ್ ಆ ಬಡ್ಜೆಟ್ ಅನ್ನ ಕೊಟ್ಟಿದ್ದಾರೆ. ತಮಾಷೆಗೆ ಅವ್ರು ಹೇಳಿದ್ರು ಅಂತ ನಾನು ರಿಯಾಕ್ಟ್ ಮಾಡಿರ್ಬೋದು, ಆದ್ರೆ ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ 52,000 ಕೋಟಿ ರೂಪಾಯಿ ನಾವು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಏನು ಮುಚ್ಚುಮರೆ ಇಲ್ಲ. ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಂದ ಡಿಮಾನಿಟೈಸೇಷನ್. ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯಿಂದ ಆಗಿರೋದಲ್ಲ ಇದು ಮಿಸ್ಟರ್ ಪ್ರಿಯಾಂಕ ಖರ್ಗೆ. ಡೋಂಟ್ ಲೈ. ವಿಷಯಾಂತರ ಮಾಡೋದು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದ್ದು ಬಂದಿಲ್ಲ ಅಂತ ಹೇಳಿ, ಬಟ್ ಕೇಂದ್ರ ಸರ್ಕಾರದ ನೀತಿಯಿಂದ ಇದಾಗಿದೆ ಅಂತ ಹೇಳಕ್ ಬರಲ್ಲ ನೀವು. ಯು ಹ್ಯಾವ್ ನೋ ಬಿಸ್ನೆಸ್ ಟು ಸೇ. ಇದು ಈ ಪಾಪದ ಕೂಸು ನಿಮ್ಮದೇ, ಅನುಮಾನನೇ ಇಲ್ಲ ನನಗದರಲ್ಲಿ. ಗ್ಯಾರಂಟಿ ಮಾಡುವಾಗ ಯೋಚನೆ ನಿಮ್ಮದೇ ಪಾಪದ ಕೂಸಿದು. ಈ ಪಾಪದ ಕೂಸನ್ನು ಸಾಕಬೇಕಾದವ್ರು ನೀವೇ, ಸಾಕಿ ಅಷ್ಟೇ, ಆಯ್ತಾ? ಇನ್ನು ಪರಮೇಶ್ವರ್ಗೆ ಯಾವ ಸ್ಟೇಜಲ್ಲಿದೆ ಅಂತಂದರೆ, ಸತ್ಯ ಹೇಳಿದ್ರೂ ಕಷ್ಟ, ಸುಳ್ಳು ಹೇಳಿದ್ರೂ ಕಷ್ಟ. ವಿಜೇಂದ್ರ ಹೇಳ್ತಿರೋಂಗೆ ಪರಮೇಶ್ವರ್ ಮೂಲಕ CM ಏನು ಹೇಳಿಸ್ಬೇಕಾಗಿಲ್ಲ, ಎಲ್ಲವನಿಗೂ ಗೊತ್ತು ಕಾಸಿಲ್ಲ ಇವ್ರ ಹತ್ರ ಅಂತ. ಪರಮೇಶ್ವರ್ ಇಲಾಖೆಯಲ್ಲಿ ಎಷ್ಟು ಪೆಂಡಿಂಗ್ ಇದೆ ಬಿಲ್ಸು ಬೇಕಾ, ಖರ್ಗೆ ಡಿಪಾರ್ಟ್ಮೆಂಟಲ್ಲಿ ಎಷ್ಟಿದೆ ಬೇಕಾ, DK ಡಿಪಾರ್ಟ್ಮೆಂಟಲ್ಲಿ ಎಷ್ಟಿದೆ, ಇದೆಲ್ಲ ಕೊಡದೇ ಇರೋದು, ಬಾಕಿ ಕೊಡದೇ ಇರೋದು. ಸಾಲ ಎಷ್ಟು ಎತ್ತಿದ್ದೀರಿ ಬೇಕಾ ಕೇಳ. ಅವರು ಸಾಲ ಎತ್ತಿಲ್ವಾ, ಇಂಡಿಯಾನವ್ರು ಸಾಲ ಎತ್ತಿಲ್ವಾ, ಅದಕ್ಕೆ ಅವಕಾಶ ಇದೆಯಲ್ವಾ ಅಂತ. ಅದು ಹಿಂಗೆ. ಹಾಗಾಗಿ ನಾನು ಪದೇ ಪದೇ ಮತ್ತೆ ಹೇಳಿಸೋದು ಬೇಡ. ಎಲ್ಲರೂ ಒಂದೇ, ಎಲ್ಲ ಒಂದೇ. ನೀವು ಅದೇನೋ ದೇಶ ಅಂತ ಒಂದು ಇದೆಯಪ್ಪ, ಅದು ಉಳ್ಕೊಂಡಿರೋವರೆಗೂ ನಡ್ಕೊಂಡು ಹೋಗ್ಲಿ ಅಷ್ಟೇ, ಆಯ್ತಲ್ಲ? ಆಮೇಲೆ ನೋಡ್ಕೊಳ್ಳೋಣ. ಅದು ಮಧ್ಯದಲ್ಲಿ ನಿಮ್ಗೆ ಏನೇನು ಬೇಕೋ ಅದು ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದ್ದೀನಿ, ದೇವ್ರಿಗೆ ಇವ್ರಿಗೆಲ್ಲ ಹೆದರ್ಕೊಳಕ್ಕೆ ಹೋಗಬೇಡಿ. ದೇವರು ಕೂಡ ಬಿಟ್ಬಿಡ್ತಾರೆ. ಯಾವ ದೇವ್ರಿಗೂ ಹೆದರ್ಕೋಬೇಡಿ ನೀವು. ಮುಂದಕ್ಕೆ ಹೋಗಿ. ಇನ್ನು ರಾಜ್ಯದಲ್ಲಿ ಮತ್ತೆ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿದೆ. ಇದಕ್ಕೆ ಪುಷ್ಟಿ ಎಂಬಂತೆ ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆ ಕೊಟ್ಟರು. ಈ ನಡುವೆ ಕೆಡಿಪಿ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿ ಕುರ್ಚಿ ಕುರಿತಾಗಿ ಚರ್ಚೆಯಾಗಿದೆ. ಪರಮೇಶ್ವರ್ಗೆ ಶಾಸಕ ಸುರೇಶ್ ಗೌಡ ನೀವು ಮುಂದಿನ ಸಿಎಂ ಆಗೋರು ಅಂತ ಹೇಳಿದ್ದಾರೆ. ಹೇಮಾವತಿ ಕೆನಾಲ್ ಲಿಂಕ್ ಹೋರಾಟಗಾರರ ಮೇಲೆ FIR ದಾಖಲು ವಿಚಾರ ಚರ್ಚೆ ವೇಳೆ ನಿಮ್ಮ ಹಣೆಬರದಲ್ಲಿ ಸಿಎಂ ಆಗೋದಿದೆ, ದಯವಿಟ್ಟು ನಮ್ಮ ಜಿಲ್ಲೆಯ ಜನರ ಹಿತ ಕಾಪಾಡಿ ಅಂತ ಕೇಳ್ಕೊಂಡಿದ್ದಾರೆ. ಡಿಸೆಂಬರ್ ಆದ್ಮೇಲೆ ಮಾತಾಡೋಣ. ಹಣೆ ಬರೆದಾಗ ಏನು ಬರ್ದಿದೆ ಗೊತ್ತಿಲ್ಲ, ಅವ್ರು ಡಿಸೆಂಬರ್ ನಂತರ ಮಾತಾಡೋದು ಉಳ್ಕಿದ್ದೆಲ್ಲ ಅದಾಗಲಿ. ಫಸ್ಟ್ ನಾನು ಇವತ್ತು ನಿಮಗೆ ವಿನಂತಿ ಮಾಡೋದು ಇಷ್ಟೇ ಸರ್, ಈ ಮಣ್ಣಿನಲ್ಲಿ ಹುಟ್ಟಿದ್ದೀರಾ, ಇಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀರಾ, ಮುಂದೆ ಮುಖ್ಯಮಂತ್ರಿ ಆಗೋದು ಗೊತ್ತಿಲ್ಲ ನನಗೆ. ನಿಮ್ಮ ಹಣೆ ಬರದಲ್ಲಿ ಏನಿದೆ, ನೀವು ನಮ್ಮನ್ನು ರಕ್ಷಣೆ ಬರಬೇಕು ಸರ್. ಕ್ಷೇತ್ರದ 11 ವಿಧಾನಸಭಾ ಕ್ಷೇತ್ರದ ಅಳಿವು ಉಳಿವಿನ ಇದ್ರಲ್ಲಿ ಹಣೆ ಬರದಲ್ಲಿ ಬರ್ದಿದೆಯೋ ನನಗೆ ಗೊತ್ತಿಲ್ಲ. ಡಾಕ್ಟರ್ದು ನನಗೆ ಭಯ ಇರೋದು ಅವ್ರು ಹಣೆ ಬರಹದಲ್ಲಿ ಮಂತ್ರಿಯಾಗಿ ಉಳಿತಾರಾ ಇಲ್ವಾ ಅನ್ನೋದೊಂದು ಭಯ ಇದೆ. ನನಗೆ ಅದೊಂದು ಭಯ ಇದೆ. CM ನಂಗೆ ಗೊತ್ತಿಲ್ಲ. ಇನ್ನು ಅವ್ರು ಯಾರೋ ಆಸ್ಥಾನ ಕಲಾವಿದ ನಂಬರ್ 4 ಅವರು, ನಂಬರ್ 5 ಅವರು, ಶಿವಗಂಗಾ ಬಸವರಾಜ್ 4 ನಂಬರ್ 3 ಸರ್. 3 ಇವರು. ಓಕೆ, AK3. ಈಗ A1 ಆರೋಪಿ 1 ಅಂತೆಲ್ಲ ಹಾಕಲ್ವಾ, ಹಂಗೆ ಇನ್ಮಿಂದ AK3 ಇವರು. AK3 ಅಂದರೆ ಆಸ್ಥಾನ ಕಲಾವಿದ 3. ಇವ್ರು ಹೇಳ್ತಾರೆ, ಬುರುಡೆ ನಿಮ್ಗೇನಾರು ಮರ್ಯಾದೆ ಗಿರಿಯಾದೆ ಅಂತ ಇದೆಯೋ ಹೇಗೆ ರೀ, ಯಾಕ್ರಿ? ಅದು ಯಾವುದೋ ಹಣೆ, ಅದೇನದು ಯಾವುದೋ ಗಾಂಜಾ ಪಾಂಜಾ ಕೇಸ್, ಅದೆಲ್ಲ ಸಣ್ಣ ಪುಟ್ಟದು ರೀ. ಅದೆಲ್ಲ ಮುಂದಿದೆಯಾ ಅದು? ಹಾಂ, ಬರ್ತೀನಿ ಬನ್ನಿ ಆಗ.